ಸಭೆಯಲ್ಲಿ ಸರ್ ಎಲ್ಲ ಸರಳ ದಸರಾ ಆಚರಣೆ ಮಾಡಬೇಕು ಅನ್ನುವಂಥ ಒತ್ತಾಯ ಹೇಳಿದ್ರೆ ತಾವು ವಿಜೃಂಭಣೆಯಿಂದನೇ ಮಾಡೋಣ ಇದು, ಯಾಕಂದರೆ ನಾಡಹಬ್ಬ ಅಂತೇಳಿ ಒಂದು ಸಜೆಷನ್ ಕೊಟ್ಟಿದ್ದೀರಿ ಅಂತಲ್ಲ ಸರ್. ನೋಡಿ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಾಹಿತ್ಯ, ನಮ್ಮ ಕಲೆ ಇವೆಲ್ಲ ಜನಗಳಿಗೆ ಹೋಗಬೇಕಲ್ವ. ಈಗ ಮುಂದಿನ ಪೀಳಿಗೆ ಏನಾಗಿದೆ, ಈಗ ನಾವು ಜನ್ಜಿ ಹೇಳ್ತೀವಲ್ಲ, ಜನ್ಜಿ ಅದು 16ರಿಂದ 24 ವರ್ಷದ ವಯೋಮಿತಿಯಲ್ಲಿರೋರಿಗೆ ಈಗ ಅವ್ರನ್ನ ಒಂದು ಕ್ಯಾಟಗರೈಸ್ ಮಾಡಿಬಿಟ್ಟಿದ್ದಾರೆ. ನಾವೆಲ್ಲ ಆಚೆ ಬಂದುಬಿಟ್ಟಿದ್ದೀವಿ ಅದರಿಂದ. ಈಗ ಅವರಿಗೆ ಗೊತ್ತಾಗಬೇಕಲ್ಲ ದಸರಾ ಅಂದ್ರೇನು, ದಸರಾದ ಹಿನ್ನೆಲೆ ಏನು, ಆಮೇಲೆ ಅದರ ಸಾಹಿತ್ಯ ಏನು, ಯಾಕೆ ದಸರಾ ಮಾಡ್ತಾರೆ. ಇಟ್ ಈಸ್ ಎ ವಿಕ್ಟ್ರಿ ಓವರ್ ಈವಿಲ್. ಅದು ಒಂದು ಸಂದೇಶ ಹೋಗುತ್ತೆ. ಒಂದು ಮೆಸೇಜ್ ಇದೆ, ಒಂದು ಐಡಿಯಾಲಜಿಕಲ್ ಮೆಸೇಜ್ ಇದೆ ಅದರಲ್ಲಿ. ಅದಕ್ಕೆ ದಸರಾ ಮಾಡ್ತೇವೆ. ಅಲ್ಲಿ 9 ದಿವಸ ಆ ದುರ್ಗೆಗಳನ್ನು ಪೂಜೆ ಮಾಡಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅದು ಒಂದು ಆಚರಣೆ. ಅದು ಗೊತ್ತಾಗಬೇಕಲ್ಲ ಯಂಗರ್ ಜನ್ರೇಷನ್ಗೆ, ಯಾಕೆ ಮಾಡ್ತಾರೆ, 9 ದಿವಸ ಯಾಕೆ ಮಾಡ್ತಾರೆ, ಒಂದಿನ ಮಾಡಿದರೆ ಆಗೋದಿಲ್ವ ಅಥವಾ ಮಾಡದೇ ಇದ್ದರೆ ಆಗೋದಿಲ್ವ ಅಂತ ಕೇಳೋ ಜನ್ರೇಷನ್ ಇರುವಾಗ ಈಗ ನಾವು ಅವರಿಗೆ ಹೇಳಬೇಕಲ್ಲ ಇದು. ಅದಕ್ಕೆ ಸರಳವಾಗಿ ಮಾಡೋದ್ರಲ್ಲಿ ಏನು ಸೇವ್ ಮಾಡ್ತೀರಿ ನೀವು, ಒಂದು 4-5 ಕೋಟಿ ಸೇವ್ ಮಾಡ್ಬೋದು. ಅದಕ್ಕೆ ನಾನೊಂದು ಸಲಹೆ ಕೊಟ್ಟೆ, CSR ಫಂಡು ಕೇಳಿ ಯಾರಿಗಾದರೂ ಹೇಳಿದರೆ ಕೊಡ್ತಾರಪ್ಪ CSR, ಅದಕ್ಕೆ ಯಾಕೆ ಅಷ್ಟೊಂದು ಒದ್ದಾಡ್ತೀರಿ ಅಂತ ಹೇಳಿದೆ. ಸೊ ಅದನ್ನು ಸರ್ಕಾರ ಗಂಭೀರವಾಗಿ ತೊಗೊಂಡಿದೆ. ಮುಖ್ಯಮಂತ್ರಿ ಕಂಬಳದ್ದೊಂದು ವಿವಾದ ಆಗ್ತಾ ಇದೆ ಅಲ್ಲ ಸರಿ, ಕಂಬಳದ್ದು ಯದುವೀರ್ ಒಡೆಯರ್ ಬೇಡ ಅಂತ ಹೇಳ್ತಿದ್ದಾರೆ, ಮುಖ್ಯಮಂತ್ರಿಗಳು ಮಾಡೋಣ ಅಂತಿದ್ದಾರೆ, ಅಭಿಪ್ರಾಯ ಹೇಳಿದ್ದಾರೆ. ವಿಲ್ ಟೇಕ್ ಅ ಡಿಸಿಷನ್. ಸರ್ಕಾರ ತೀರ್ಮಾನ ತಗೊಳುತ್ತೆ. SIR ನೆಪ ಒಡ್ಡಿ GBA ಎಲೆಕ್ಷನ್ಸ್ನ ಮುಂದೂಡುವಂಥ ಪ್ರಯತ್ನ ಆಗ್ತಿದೆಯಾ? ನೆಪ ಏನಿದೆ, ಈಗ SIRನಲ್ಲಿ ಪರ್ಮಿಷನ್ ಕೊಟ್ಟರೆ SIR ಮಾಡುವಾಗಲೇ GBA ಮಾಡಿ ಅಂದರೆ ಮಾಡ್ಬೋದು. ಅವ್ರು ಎಲೆಕ್ಷನ್ ಕಮಿಷನ್ ಅವ್ರು ಕೊಡೋದಿಲ್ಲ ಪರ್ಮಿಷನ್. ಯಾವುದೇ ಚುನಾವಣೆ ಮಾಡಬೇಕಾದ್ರೆ ಯಾವ ನ್ಯಾಷನಲ್ ಇಶ್ಯೂಸ್ ಯಾವುದೂ ಇರಬಾರ್ದು, ಸೆನ್ಸಸ್ ಇರಬಾರ್ದು ಅಥವಾ SIR ಇರಬಾರ್ದು, ಅಂಥದ್ದು ಯಾವುದೂ ಇರಬಾರ್ದು. ಇದ್ದರೆ ಎಲೆಕ್ಷನ್ನು ಅವ್ರು ಸ್ಪೆಷಲ್ ಪರ್ಮಿಷನ್ ಕೊಟ್ಟರೆ ನಾವು ಎಲೆಕ್ಷನ್ ಮಾಡೋಕ್ಕೆ ರೆಡಿ ಇದ್ದೀವಿ. ಎಸ್ ಸರ್.